ಶಿರ್ಸಿ ಕೋರ್ಟು, ಕೊನೆಯ ಹಿಯರಿಂಗು. ಆಕೆ ನನ್ನೆದುರು ನಿಂತಿದ್ದಾಳೆ. ಆಕೆಯ ಮುಖದಲ್ಲಿ ಭಾವನೆಗಳೇ ಇಲ್ಲ. ಕೊಂಚವಾದರೂ ಕಣ್ಣು ತುಂಬಿ ಬರಬಹುದೇನೋ ಎನ್ನುತ್ತಾ ಆಕೆಯ ಕಣ್ಣುಗಳನ್ನೇ ನೋಡ್ತಿದ್ದೆ. ಜಡ್ಜ್, ರೇ ಪ್ರಶಾಂತ್, ಮಾತಾಡ್ರಿ, ಎಷ್ಟು ಕೊಡ್ತೀರಿ ಅಂತ ಹೇಳಿ, ಇನ್ನೂ ಡ್ರ್ಯಾಗ್ ಮಾಡ್ತಾ ಇದ್ರೆ ಆಗೋದಿಲ್ಲ ಅಂತ ನೇರವಾಗಿ ವ್ಯವಹಾರದ ಮಾತುಗಳನ್ನಾಡ್ತಾರೆ. ಆಕೆಯ ಪರ ವಕೀಲ ಅಳೆದು ತೂಗಿ 12 ಲಕ್ಷದ ಮೆಮೋವನ್ನು ಜಡ್ಜ್ ಕೈಗೆ ಕೊಟ್ಟಿದ್ದ. ಜಡ್ಜ್ ಕೊಂಚ ಕಣ್ಣಾಡಿಸಿ, ಮಗು ಇದೆ ಅಲ್ವಾ, ಬೇಕಾಗತ್ತೆ, ಇಟ್ಸ್ ರೀಸನಬಲ್ ಎನ್ನುತ್ತಾ ನನ್ನ ಕಡೆ ನೋಡಿದ್ರು. ನಾನು ತಲೆ ತಪ್ಪಿಸಿದ್ದೆ. ನೋಡಿ ಪ್ರಶಾಂತ್, ಮಗು ಇದೆ, ಪಾಪ ಹೆಣ್ಮಗು ಬದುಕಬೇಕು. ನೀವು ಒಂದು ಕೆಲಸ ಮಾಡಿ, ಪ್ರತಿ ತಿಂಗಳು 10,000 ಅಂತ ಕೊಟ್ಬಿಡಿ ಅಂತಂದ್ರು. ನಾನು ತಲೆಯನ್ನು ಅಲ್ಲಾಡಿಸಿದೆ. ಕೋರ್ಟು ಮುಗಿದಿತ್ತು. ಜಡ್ಜ್ ನಮ್ಮಿಬ್ಬರ ತಲಾಖಗೆ ದಸ್ತಕ್ ಕೊಟ್ಟಿದ್ರು. ನನ್ನ ಮಗುವಿನ ಜೊತೆ ಆಕೆ ತನ್ನಪ್ಪನ ವೈಟ್ ಓಮಿನಿನಲ್ಲಿ ಕೂತಿದ್ಲು. ಪಾಪ ಕೀರ್ತಿ ಇನ್ನೂ ಚಿಕ್ಕವಳು. ಅಪ್ಪ ಎಂದಿತ್ತು. ಕೊನೆಯದಾಗಿ ಬಾಯಿ ಅಷ್ಟೆ. ಅವಳಮ್ಮ ತಿರುಗಿಯೂ ನೋಡಲಿಲ್ಲ. ಕಣ್ಣು ಒದ್ದೆಯಾಗಿ. ಗಂಡಸು ಎಲ್ರಿಗೂ ಕಾಣುವಂತೆ ಅದ್ದು ಬಿಟ್ರೆ ಹೆಂಗರುಳು ಲೂಸರ್ ಅಂದ್ಬಿಡ್ತಾರೆ ಅನ್ನೋ ಭಯ ನನಗೆ. ಕೋರ್ಟ್ ರೂಮ್ನ ಪಕ್ಕದಲ್ಲಿದ್ದ ವಾಶ್ರೂಮ್ ಹೋಗಿ ಮುಖ ತೊಳೆದು ಬಂದೆ. ನನ್ನ ಹಳೆಯ CD100 ನನಗಾಗಿ ಕಾಯ್ತಾನೆ. ಅದಕ್ಕೀಗ 5 ವರ್ಷ. ಮದುವೆಯಾಗಿ 3 ವರ್ಷಕ್ಕೆ ತಗೊಂಡಿದ್ದೆ. ಅವಳಿಗಾಗಿ ಈಗಲೂ ಅದರ ಲಗೇಜ್ ಕ್ಯಾರಿಯರ್ ಮೇಲೆ ಆಕೆಯ ಹೆಸರಿದೆ, ಅರುಂಧತಿ. ಅಂದಾಗೆ ಆಕೆಯನ್ನು ನೋಡಿದ್ದು 10 ವರ್ಷದ ಹಿಂದೆ ಕಾಲೇಜಿನಲ್ಲಿ. ಆಕೆ ಅಂತಹ ಸುಂದರಿಯಾಗಿರಲಿಲ್ಲ. ತೀರಾ ಸೈಲೆಂಟ್ ಆಗಿದ್ದು ಹುಡುಗಿ. ಮಾತು ಕಡಿಮೆ, ತನ್ನ ಪಾಡಿಗೆ ತಾನು ಇಡ್ತಿದ್ದವಳು. ಅದು ಹೇಗಿಷ್ಟವಾದ್ಲು, ಅದು ಯಾಕೆ ಅವಳಿಗೆ ಇಷ್ಟವಾದ್ಲು, ಐ ಡೋಂಟ್ ನೋ. ಹುಚ್ಚನಂತೆ ಹಿಂದೆ ಬಿದ್ದು ಪ್ರಪೋಸ್ ಮಾಡಿದ್ರು. ನನ್ನ ಪ್ರಪೋಸಲ್ ಕನ್ಸಿಡರ್ ಮಾಡೋದಕ್ಕೆ ಆಕೆ ತಗೊಂಡಿದ್ದದ್ದು ಬರೋಬ್ಬರಿ 8 ತಿಂಗಳು. ಅಲ್ಲಿ ತನಕ ನಾವಿಬ್ರು ಅದ್ಭುತ ಗೆಳೆಯರು. ನನಗಿನ್ನೂ ನೆನಪಿದೆ. ಅದು ಕಾಲೇಜಿನ ಟ್ರೆಡಿಷನಲ್ ಡೇ. ಆಕೆ ಕೆಂಪಗಿನ ಸೀರೆ ಉಟ್ಟು ಬಂದಿದ್ಲು. ನನ್ನೆದುರು ನಿಂತು, ಪ್ರಶು, ನಿನಗೆ ಒಂದು ವಿಷಯ ಹೇಳವು ಎಂದಿದ್ಲು. ಎಲ್ಲಿ ಈಕೆಯ ಮದುವೆ ಮಾಡೋದಕ್ಕೆ ಮನೆಯವರು ಒತ್ತಾಯಿಸಿದ್ದಾರೋ ಎನ್ನುವ ಆತಂಕದ ಮಧ್ಯೆಗೆ ಆಕೆ ನನ್ನ ಪ್ರೀತಿಯನ್ನು ಒಪ್ಪಬಹುದು ಎನ್ನುವ ಸಣ್ಣ ಹೋಪ್ ಇದ್ದ ನಾನು, ಹೇಳು ಎಂಥದ್ದು ಎಂದಿದ್ದೆ. ಆಕೆ, ನೋಡು, ನಾನು ನಿನ್ನ ಪ್ರೀತಿನ ಕನ್ಸಿಡರ್ ಮಾಡಿದ್ದೆ ಎಂದಿದ್ದರು. ನಿಧಾನಕ್ಕೆ ನಮ್ಮಿಬ್ಬರ ದೂರ ಕಡಿಮೆಯಾಗಿ ಆಕೆ ನನ್ನವಳಾಗಿ. ಶಿರ್ಸಿಯ ಗಣೇಶ್ ನಗರದ ಸಣ್ಣ ರೂಮ್ನಲ್ಲಿದ್ದ ಆಕೆ ಸಂಜೆ ಆದರೆ ನಾನಿದ್ದಲ್ಲಿಗೆ ಬರ್ತಿದ್ದೆ. ಬರುವಾಗ ಹಾಗೆ ಬರ್ತಿರ್ಲಿಲ್ಲ. ನಾನಿಷ್ಟದ ಪುಲಾವ್ ಮಾಡಿ ತರ್ತಿದ್ದೆ. ಇಬ್ಬರು ಟೆರೆಸ್ಸಿನ ಮೇಲೆ ಹಲಬುತ್ತಾ ಅದೆಷ್ಟೋ ಕನಸುಗಳನ್ನ ಕಟ್ಟಿಕೊಂಡು ಮಲಗಿದ್ದಿದೆ. ಆದರೆ ಈಗ ಅದೆಲ್ಲವೂ ನೆನಪಷ್ಟೆ. ಅರು ನಾನು ಬಿಟ್ಟು ಹೋಗ್ತಿಲ್ಲ ಅಲ್ದ ಎಂದು ಕೇಳಿದಾಗೆಲ್ಲ ಕೈಯನ್ನ ಗಟ್ಟಿ ಅದುಮಿ, ಇಲ್ಲಿ ಯಾಕತ್ತೆ ನೀನು ಎಂದು ಕೇಳುತ್ತಿದ್ಲು. ಒಮ್ಮೊಮ್ಮೆ ನೀನು ಬಿಟ್ಟು ಹೋದ್ರೆ ನಾನು ಸತ್ತೇ ಹೋಗ್ತೆ ಅನ್ನುತ್ತಿದ್ಲು. ಜೊತೆಗಿರುವ ಮಾತುಗಳನ್ನು ಆಡುತ್ತಿದ್ದ ಅರು ಈಗ ಬಿಟ್ಟು ಹೊರಟಿದ್ದಳೆನ್ನುವುದನ್ನು ನೆನೆದು ಕೊಂಚ ನಗು ಬಂದಿತ್ತು. ನಾನಾದರೂ ಅದೆಂಥ ದಡ್ಡ, ಬೈದುಕೊಂಡೆ. ಅರು ನನ್ನ ವಿಷಯ ಮನೆಯಲ್ಲಿ ಗೊತ್ತಾದಾಗ ಅರು ಅಪ್ಪ ಸತೀಶ್ ಹೆಗಡೆ ಆಕೆಯನ್ನ ಕೂಡ ಹಾಕಿದ್ದ, ಗದರಿಸಿದ್ದ. ಆತನಿಗೆ ನನ್ನಂಥ ತೀರಾ ಮಿಡಲ್ ಕ್ಲಾಸ್ ಮಾಣಿಗೆ ಕೊಟ್ಟು ಮದುವೆ ಮಾಡುವುದು ಚೂರು ಇಷ್ಟಪಡ್ತಿದ್ದೆ. ನಾನು ಸತೀಶನಿಗೆ ಕಾಲ್ ಮಾಡಿ, ಸರ್ ಡೋಂಟ್ ವರಿ, ಚಲೋ ಮಾಡಿ ನೋಡ್ಕತ್, ದುಡಿಯ ತಾಕತ್ತಿದ್ದು ಎಂದಿದ್ದೆ. ಅನ್ಫಾರ್ಚುನೇಟ್ಲಿ ಇಟ್ ಡಸಂಟ್ ವರ್ಕ್ ಔಟ್. ಆತ ನಮ್ಮಿಬ್ಬರ ಪ್ರೀತಿಗೆ ಮುಳ್ಳಾಗಿದೆ. ಕೊನೆಗೆ ಓಡ್ ಹೋಗಿ ಮದುವೆ ಆದ. ಆಗ ಜೊತೆಯಾಗಿದ್ದು ನನ್ನ ಆಪ್ತ ಗೆಳೆಯ ಗಿರೀಶ್. ಅದೇ ಹೊತ್ತಿಗೆ ಕ್ಯಾಂಪಸ್ ಸೆಲೆಕ್ಷನ್ ಬೇರೆ. ಹಾಗೋ ಹೀಗೋ ಇನ್ಫಿಯಲ್ಲಿ ಜಾಬನ್ನು ಗಿಟ್ಟಿಸ್ಕೊಂಡಿದ್ದು. ಬಟ್ ಆದದ್ದು ಬೇರೆಯೇ. ಅಮ್ಮ ಹಾಸಿಗೆ ಹಿಡಿದಿತ್ತು. ಮನೆಯ ಜವಾಬ್ದಾರಿ ಹೆಗಲೇರಿ. ಅಪ್ಪ ಕಟ್ಟಿದ ಮನೆ, ಚಂದದ ತೋಟ ಇವನ್ನೆಲ್ಲ ಬಿಟ್ಟು ಹೋಗ್ಲು ಮನಸ್ಸೇ ಬರ್ದಿಲ್ಲ. ಈ ಮಧ್ಯೆ ಅರು ತಂದೆಗೆ ನಾವಿಬ್ಬರು ಕದ್ದು ಆಗಿದ್ದ ಮದುವೆ ಬಗ್ಗೆ ತಿಳಿದಿದ್ದೆ. ಅರುವಿನ ಹಠಕ್ಕೆ ನನ್ನ ಆಕೆಯೊಡನೆ ಶಾಸ್ತ್ರಬದ್ಧವಾಗಿ ಮದುವೆ ಮಾಡಿಸಿದ್ದ. ಇತ್ತ ಎಲ್ಲವೂ ಚೆನ್ನಾಗಿತ್ತು. ಅಡಿಕೆ ವಕಾರಿ ತೆಗೆದ ನಾನು ಕೊಂಚ ಹಣ ಮಾಡಿಕೊಂಡೆ. ನನ್ನ ಅರುವಿನ ಪ್ರೀತಿಯ ಸಾಕ್ಷಿಯಾಗಿ ಕೀರ್ತಿ ಹುಟ್ಟಿದಳು. ಎಲ್ಲವೂ ಚೆನ್ನಾಗಿತ್ತು ಎನ್ನುವಾಗ ಕೋವಿಡ್ ಲಗ್ಗೆ ಇತ್ತು. ವ್ಯವಹಾರ ಸಂಪೂರ್ಣ ಸ್ತಬ್ಧ.
ಒಂದಷ್ಟು ಲೋನಿನ ನೋಟಿಸು ಅರು ಕಿರಿಕಿರಿ ಶುರು ಮಾಡಿದ್ರು. ಅದೇನು ಅನ್ಸುತ್ತೋ ಏನೋ, ಒಂದು ದಿನ ಇದ್ದಕ್ಕಿದ್ದ ಹಾಗೆ, ನೋಡು ಪ್ರಶಾಂತ್, ಐ ಥಿಂಕ್ ಇದು ವರ್ಕೌಟ್ ಆಗ್ತಿಲ್ಲ, ನಾ ತಪ್ಪು ಮಾಡಿದೆ ಅನಿಸ್ತಿದ್ದು ಅನ್ನೋದಕ್ಕೆ ಶುರು ಮಾಡಿದ್ದು. ಒಂದು ದಿನ ಮನೆಗೆ ಹೋದಳು ಅಷ್ಟೆ, ವಾಪಸ್ ಬರಲೇ ಇಲ್ಲ. ಬಂದದ್ದು ಆಕೆ ಕಳುಹಿಸಿದ್ದ ಡಿವೋರ್ಸ್ ಪೇಪರ್. ಮಾತನಾಡಲು ಹಲವು ಬಾರಿ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಶಿ ಬ್ಲಾಕ್ ಮೀ ಫ್ರಮ್ ಎವ್ರಿವೇರ್. ಆಕೆ ಇಂದು ಬರಬಹುದು, ನಾಳೆ ಬರಬಹುದು, ಮತ್ತೆ ಮಾತನಾಡಬಹುದು, ನನ್ನ ಮಗಳು ಬಿಗಿದಪ್ಪಿ ಅಪ್ಪ ಎನ್ನಬಹುದು. ಕಾಯುತ್ತಿದ್ದೆ. ಆಕೆಯ ಮದುವೆ ಇದೆ ಎಂದು ತಿಳಿದಿತ್ತು. 10,000 ಅಲಿಮೋನಿಯ ಅವಶ್ಯಕತೆ ಅವಳಿಗಿಲ್ಲ ಅನ್ಸುತ್ತೆ. ಆಕೆ ಮದುವೆಯಾಗುತ್ತಿದ್ದಾಳೆ ಅಂದಮೇಲೆ ಆಕೆ ಇನ್ನೂ ಅಶಕ್ತಳಲ್ಲ, ಶಿ ಗಾಟ್ ಹರ್ ಲೈಫ್ ಅಗೈನ್ ಎಂದು ಸುಮ್ಮನಾದೆ. ಆಕೆ ಮದುವೆಯಾದಳು. ಹುಡುಗ ಅಷ್ಟೊಂದು ಸುಂದರನಲ್ಲ, ಆತನಿಗೂ ಒಂದು ಡಿವೋರ್ಸ್ ಆಗಿದೆ, ಮಕ್ಕಳಿಲ್ಲ, ಶುದ್ಧ ಕುಡುಕ. ಮೊನ್ನೆ ಪೇಪರ್ ಓದುತ್ತಿದ್ದವನಿಗೆ ಮಲತಂದೆಯಿಂದ ಮಕ್ಕಳ ಹತ್ಯೆ ಎಂದು ಓದಿದಾಗ ಮಗಳ ನೆನಪಾಯ್ತು. ಆಕೆ ಹೇಗಿರಬಹುದು, ಆತ ಚೆನ್ನಾಗಿ ನೋಡ್ಕೊಳ್ತಾನ. ಆಕೆ ಮದುವೆಯಾಗಿದ್ದಾಳೆ, ಸಂಸಾರವೂ ನಡೆಯುತ್ತಿದೆ. ಮಗಳ ಕತೆ. ಹೊಸ ನಂಬರ್ ಖರೀದಿ ಮಾಡಿ ಅವ್ರಿಗೆ ಕಾಲ್ ಮಾಡಿದ್ದೆ. ಆಕೆ ನನ್ನ ದನಿ ಕೇಳ್ತಾ ಇದ್ದ ಹಾಗೆ, ಎಂತಕ್ಕೆ ಮಾಡಿದೆ ಕೇಳಿದ್ಲು. ನಾನು ನನ್ನ ಮಗಳನ್ನ ಒಂದ್ಸಲ ನೋಡೋ ಎಂದಿದ್ದೆ. ಆರು ನನ್ನನ್ನು ನನ್ನ ಮಗಳಿಗೆ ತೋರಿಸುತ್ತಾಳೇನೋ ಅಂದ್ಕೊಂಡೆ. ಆರು 6 ತಿಂಗಳಿಂದ ದುಡ್ಡು ಬಂದಿಲ್ಲ, ದುಡ್ಡಿಟ್ಟು ಮಗಳನ್ನ ನೋಡ್ಕೊಂಡು ಹೋಗು ಅಂತಿದ್ಲು. ಕಾಲ್ ಕಟ್ಟಾಗಿತ್ತು. ಅವರು ಪ್ರೀತಿಸಿದ್ದು ನಿಜಾನ? ಅವಳ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಡಿವೋರ್ಸ್ ಆಯ್ಕೆ ಆಗಿರಲೇ ಇಲ್ಲ. ಕಾಲಿಗೆ ಬಿದ್ದು ಎಷ್ಟು ಕೇಳಿದ್ರು ಆಕೆ ಒಪ್ಪಲಿಲ್ಲ. ಈಗ ಹಣಕ್ಕಾಗಿ ಮಗಳನ್ನ ಟ್ರೈನ್ ಮಾಡ್ತಿದ್ದಾಳೆ ಅನಿಸ್ತು. ಐ ಜಸ್ಟ್ ಮೂಡ್ ಆನ್. ಅರುಂಧತಿ ಕೇವಲ ಕೈಗೆಟುಕದ ಕಾಲ್ಪನಿಕ ನಕ್ಷತ್ರವಾದ. ನಾನೇ ಏಣಿ ಹಾಕಿ ತಪ್ಪು ಮಾಡಿದ್ದೆ ಎನ್ನುತ್ತಾ ಸುಮ್ಮನಾಗಿದ್ದೆ. ಆಕೆಯಂತೂ ಬರಲಿಲ್ಲ. ಮಗಳಾದ್ರೂ ಬರಬಹುದಾ? ಆಕೆಗೆ ನನ್ನ ಮುಖವಾದ್ರೂ ನೆನಪಿರಬಹುದಾ?